ನಮಸ್ಕಾರ. ನಿಜ ಕನ್ನಡ ನ್ಯೂಸ್ ತರುತ್ತಿರುವ ಈ ವಿಶೇಷ ವಿಶ್ಲೇಷಣೆಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ನಾವು ಪುದುಚೇರಿ ವಿಧಾನಸಭಾ ಚುನಾವಣೆ ಫಲಿತಾಂಶಗಳ ಒಳಹೊಕ್ಕು ನೋಡಲಿದ್ದೇವೆ. ಕೇವಲ ಡೇಟಾ ಮತ್ತು ಫ್ಯಾಕ್ಟ್ಸ್ ಇಟ್ಟುಕೊಂಡು ಯಾವುದೇ ಪಕ್ಷಪಾತವಿಲ್ಲದೆ ಈ ಬಾರಿಯ ರಾಜಕೀಯ ಲೆಕ್ಕಾಚಾರ ಹೇಗಿದೆ ಅನ್ನೋದನ್ನ ಕೋಡ್ ಮಾಡೋಣ ಬನ್ನಿ. ಸರಿ, ಇವತ್ತಿನ ಈ ರಿಪೋರ್ಟ್ನಲ್ಲಿ ನಾವು ಕವರ್ ಮಾಡ್ತಿರೋ ಪ್ರಮುಖ ಅಂಶಗಳು ಇಷ್ಟೇ. ಮೊದಲನೇದಾಗಿ ಎನ್ಡಿಎ ಅಧಿಕಾರ ಉಳಿಸ್ಕೊಂಡಿದ್ದರ ಬಗ್ಗೆ, ಆಮೇಲೆ ಟಿವಿಕೆ ಪಕ್ಷದ ಪ್ರಭಾವ, ಕಾಂಗ್ರೆಸ್ ಹಾಗೂ ಡಿಎಂಕೆಯ ಪರ್ಫಾರ್ಮೆನ್ಸ್, ಮತ್ತು ಕೊನೆಯದಾಗಿ ಇತರೆ ಪಕ್ಷಗಳ ಭವಿಷ್ಯ ಏನಾಯಿತು ಅಂತ ನೋಡೋಣ. ಓಕೆ, ಈಗ ನೇರವಾಗಿ ಮೊದಲನೇ ವಿಷಯಕ್ಕೆ ಬರೋಣ. ಪುದುಚೇರಿಯಲ್ಲಿ ಎನ್ಡಿಎ ಅಧಿಕಾರ ಉಳಿಸ್ಕೊಂಡಿದ್ದು ಹೇಗೆ ನೋಡಿ. ಇಲ್ಲಿ ಅತಿ ದೊಡ್ಡ ಸುದ್ದಿ ಏನಪ್ಪಾ ಅಂದರೆ, ಮುಖ್ಯಮಂತ್ರಿ ಎನ್ ರಂಗಸ್ವಾಮಿ ಅವರ ಎನ್ಆರ್ ಕಾಂಗ್ರೆಸ್ ನೇತೃತ್ವದ ಎನ್ಡಿಎ ಮೈತ್ರಿಕೂಟ ಒಟ್ಟು 30 ಸ್ಥಾನಗಳಲ್ಲಿ 18 ಸ್ಥಾನಗಳನ್ನ ಗೆದ್ದು ಅಧಿಕಾರವನ್ನು ಮತ್ತೆ ತಮ್ಮದಾಗಿಸಿಕೊಂಡಿದೆ. ಬಹುಮತಕ್ಕೆ ಬೇಕಾದ ಮ್ಯಾಜಿಕ್ ನಂಬರನ್ನ ಇವರು ಸುಲಭವಾಗಿ ತಲುಪಿದ್ದಾರೆ. ಆದರೆ ಕೇವಲ ಸೀಟುಗಳನ್ನಷ್ಟೇ ನೋಡಿದರೆ ಸಾಲದು. ಇಲ್ಲಿ ಗಮನಿಸಬೇಕಾದ ಒಂದು ಸೂಕ್ಷ್ಮ ವಿಚಾರವಿದೆ. ಎನ್ಡಿಎ 38.7% ಮತಗಳನ್ನು ಪಡೆದಿದೆ ಅನ್ನೋದು ನಿಜ. ಆದರೆ 2021ಕ್ಕೆ ಕಂಪೇರ್ ಮಾಡಿದರೆ ಅವರು ಸುಮಾರು 5% ಅಷ್ಟು ವೋಟ್ ಶೇರ್ ಕಳ್ಕೊಂಡಿದ್ದಾರೆ. ಇದು ನಿಜಕ್ಕೂ ಬದಲಾಗ್ತಿರೋ ರಾಜಕೀಯ ಗಾಳಿಯ ಸ್ಪಷ್ಟ ಸೂಚನೆ ಅಲ್ವಾ? ಇನ್ನು ಜಾತ್ಯತೀತ ಪ್ರಗತಿಪರ ಮೈತ್ರಿಕೂಟ 31.9% ಪಡೆದ್ರೆ, ಹೊಸ ಎಂಟ್ರಿ ಟಿವಿಕೆ ಬರೋಬ್ಬರಿ 18.3% ಮತಗಳನ್ನು ಬಾಚಿಕೊಂಡಿದೆ. ಇದನ್ನೇ ನಾವು ಈಗ ಎರಡನೇ ಭಾಗದಲ್ಲಿ ನೋಡೋಣ. ಅದೇ ಟಿವಿಕೆ ಪಕ್ಷದ ಪ್ರಭಾವ. ಇದು ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿದೆ. ತಮಿಳುನಾಡಿನಲ್ಲಿ ನಟ ವಿಜಯ್ ಅವರ ಟಿವಿಕೆ ಪಕ್ಷ ಬರೋಬ್ಬರಿ 107 ಸ್ಥಾನಗಳನ್ನು ಗೆದ್ದು 35% ವೋಟ್ ಪಡ್ತು. ಆದರೆ ಪುದುಚೇರಿಯಲ್ಲಿ ಕಥೆನೇ ಬೇರೆ. ಇಲ್ಲಿ ಅವರು ಪಡೆದಿದ್ದು 18.3% ವೋಟ್ ಶೇರ್ ಹಾಗೂ ಮಿತ್ರಪಕ್ಷವಾದ ನೇಯಂ ಮಕ್ಕಳ್ ಕಳಗಂ ಜೊತೆ ಸೇರಿ ಗೆದ್ದಿದ್ದು ಕೇವಲ 3 ಸೀಟುಗಳು. ಅಂದ್ರೆ ಪುದುಚೇರಿಯಲ್ಲಿ ಅವರು ನೇರವಾಗಿ ಗೆಲ್ಲೋದಕ್ಕಿಂತ ಬೇರೆ ಪಕ್ಷಗಳ ಮತಗಳನ್ನ ಒಡೆಯುವ ಸ್ಪಾಯ್ಲರ್ ಆಗಿ ಹೆಚ್ಚು ಕೆಲಸ ಮಾಡಿದ್ದಾರೆ ಅಂತ ಸ್ಪಷ್ಟವಾಗುತ್ತೆ. ಮತ್ತು ಈ ಗೇಟ ನಮಗೆ ಇನ್ನೊಂದು ಕುತೂಹಲಕಾರಿ ವಿಷಯವನ್ನ ತೋರಿಸುತ್ತೆ. ಟಿವಿಕೆಯ ಪ್ರಭಾವ ಎಲ್ಲೆಡೆ ಒಂದೇ ರೀತಿ ಇರಲಿಲ್ಲ. ಪುದುಚೇರಿ ಜಿಲ್ಲೆಯ 25 ಕ್ಷೇತ್ರಗಳಲ್ಲಿ ಅವರು 19.5% ಮತ ಪಡೆದು ತಮ್ಮ 3 ಗೆಲುವುಗಳನ್ನು ದಾಖಲಿಸಿದ್ರು. ಆದರೆ ಸ್ವಲ್ಪ ದೂರದ ಕಾರೈಕಾಲ್ ಜಿಲ್ಲೆಯ 5 ಕ್ಷೇತ್ರಗಳಲ್ಲಿ ನೋಡಿ, ಅವರ ವೋಟ್ ಶೇರ್ 12.3%ಗೆ ಕುಸಿತು ಮತ್ತು ಅಲ್ಲಿ ಒಂದೇ ಒಂದು ಸೀಟ್ ಕೂಡ ಗೆಲ್ಲಿಲ್ಲ. ಇದು ಅವರ ಪ್ರಭಾವದ ಭೌಗೋಳಿಕ ಮಿತಿಯನ್ನ ಎತ್ತಿ ತೋರಿಸುತ್ತೆ. ಈಗ ನಾವು ಮೂರನೇ ಪ್ರಮುಖ ಅಂಶದ ಕಡೆ ಗಮನ ಹರಿಸೋಣ. ಅದೇ ಕಾಂಗ್ರೆಸ್ ಮತ್ತು ಡಿಎಂಕೆ ಮೈತ್ರಿಕೂಟದ ಪರ್ಫಾರ್ಮೆನ್ಸ್. ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಚುನಾವಣೆಗೂ ಮುನ್ನವೇ ಈ ಜಾತ್ಯತೀತ ಪ್ರಗತಿಪರ ಮೈತ್ರಿಕೂಟದಲ್ಲಿ ಸಾಕಷ್ಟು ಆಂತರಿಕ ಕಲಹಗಳಿದ್ವು. ಕಾಂಗ್ರೆಸ್ ಏನ್ಮಾಡ್ತು ಅಂದ್ರೆ, ತಮ್ಮ ಮಿತ್ರಪಕ್ಷಗಳಿಗೆ ಮೀಸಲಿಟ್ಟಿದ್ದ ಕ್ಷೇತ್ರಗಳಲ್ಲೂ ತನ್ನ ಕ್ಯಾಂಡಿಡೇಟ್ಸ್ಗಳನ್ನು ಕಣಕ್ಕಿಳಿಸ್ಬಿಡ್ತು. ಇದರಿಂದ ಡಿಎಂಕೆ, ವಿಸಿಕೆ ಮತ್ತು ಸಿಪಿಐಎಂ ನಾಯಕರು ಬಹಿರಂಗವಾಗಿ ಸಿಡಿದೆದ್ರು. ಈ ಒಳಜಗಳದ ನೇರ ಪರಿಣಾಮ ಏನಾಯ್ತು ಗೊತ್ತಾ? ಕಳೆದ ಬಾರಿಗಿಂತ ಇವರ ಒಟ್ಟಾರೆ ವೋಟ್ ಶೇರ್ 3% ಅಷ್ಟು ಕೆಳಗಿಬಿತ್ತು. ಈಗ ಇಲ್ಲಿ ನೀವು ಗಮನಿಸಲೇಬೇಕಾದ ಒಂದು ಆಸಕ್ತಿದಾಯಕ ಅಂಶ ಇದೆ. ಒಂದೇ ಮೈತ್ರಿಕೂಟದಲ್ಲಿದ್ದರೂ ಈ ಎರಡೂ ಪಕ್ಷಗಳ ನಡುವೆ ಎಷ್ಟೊಂದು ವ್ಯತ್ಯಾಸ ಇದೆ ನೋಡಿ. ತಾವು ಸ್ಪರ್ಧಿಸಿದ ಕ್ಷೇತ್ರಗಳಲ್ಲಿ ಡಿಎಂಕೆ 32.9% ಮತಗಳನ್ನು ತಗೊಂಡ್ರೆ, ಕಾಂಗ್ರೆಸ್ ಬರೀ 23.9%ಗೆ ಸುಸ್ತಾಯಿತು. ಆಂತರಿಕ ಭಿನ್ನಮತ ಯಾರಿಗೆ ಕೊಡ್ತು ಅನ್ನೋದಕ್ಕೆ ಇದಕ್ಕಿಂತ ಸಾಕ್ಷಿ ಬೇಕಾ? ಕಾಂಗ್ರೆಸ್ ಪಕ್ಷಕ್ಕಂತೂ ಈ ಚುನಾವಣೆ ಅಕ್ಷರಶಃ ಬಹುದೊಡ್ಡ ಹೊಡೆತ. ನೀವು ನಂಬ್ತಿರೋ ಬಿಡ್ತಿರೋ, ಅವರು ಸ್ಪರ್ಧಿಸಿದ 22 ಕ್ಷೇತ್ರಗಳ ಪೈಕಿ ಗೆದ್ದಿದ್ದು ಕೇವಲ ಒಂದೇ ಒಂದು ಸ್ಥಾನ. ಅಷ್ಟೇ ಅಲ್ಲ, 2021ಕ್ಕೆ ಹೋಲಿಸಿದರೆ ಅವರು ಸ್ಪರ್ಧಿಸಿದ ಕಡೆಗಳಲ್ಲಿ ಅವರ ವೋಟ್ ಶೇರ್ ಬರೋಬ್ಬರಿ 10% ಅಷ್ಟು ಕುಸಿದಿದೆ. ಇದೊಂದು ಅತಿ ದೊಡ್ಡ ಹಿನ್ನಡೆ. ಅದೇ ಇನ್ನೊಂದೆಡೆ ಡಿಎಂಕೆ ಕಡೆ ನೋಡಿದ್ರೆ, ಅವರು ಸ್ಪರ್ಧಿಸಿದ ಕ್ಷೇತ್ರಗಳ ಪೈಕಿ 5 ಸ್ಥಾನಗಳನ್ನು ಭರ್ಜರಿಯಾಗಿ ಗೆದ್ಕೊಂಡಿದ್ದಾರೆ. ಅಂದ್ರೆ ಜಾತ್ಯತೀತ ಪ್ರಗತಿಪರ ಮೈತ್ರಿಕೂಟ ಗೆದ್ದ ಒಟ್ಟು 6 ಸೀಟುಗಳಲ್ಲಿ 5 ಡಿಎಂಕೆ ಪಾಲಿಗೆ ಹೋಗಿವೆ. ಈ ಮೈತ್ರಿಕೂಟದಲ್ಲಿ ಈಗ ಯಾರು ಬಾಸ್ ಅನ್ನೋದು ಈ ನಂಬರ್ಸಿಂದ ನಮಗೆ ಕ್ಲಿಯರಾಗಿ ಗೊತ್ತಾಗ್ತಿದೆ ಅಲ್ವಾ? ಬನ್ನಿ ಈಗ ಕೊನೆಯ ಭಾಗದತ್ತ ಸಾಗೋಣ. ಈ ಎಲ್ಲಾ ಬೆಳವಣಿಗೆಗಳು ಇತರೆ ಪಕ್ಷಗಳ ಭವಿಷ್ಯದ ಮೇಲೆ ಯಾವ ರೀತಿ ಪರಿಣಾಮ ಬೀರಿವೆ ಅಂತ ನೋಡೋಣ. ಈ ಟಿವಿಕೆ ಎಂಟ್ರಿಯಿಂದ ಬರೀ ದೊಡ್ಡ ಪಕ್ಷಗಳಷ್ಟೇ ಅಲ್ಲ, ಚಿಕ್ಕ ಪಕ್ಷಗಳಿಗೂ ಭಾರೀ ಪೆಟ್ಟು ಬಿದ್ದಿದೆ. ನಾಮ್ ತಮಿಳಾರ್ ಕಚ್ಚಿ ಅಥವಾ ಎನ್ಟಿಕೆ ಪಕ್ಷದ ವೋಟ್ ಶೇರ್ ಪಾತಾಳಕ್ಕೆ, ಅಂದರೆ ಕೇವಲ 1.37%ಗೆ ಕುಸಿದೋಗಿದೆ. ಆದರೆ ಇದೇ ಹೊತ್ತಲ್ಲಿ ಹೊಸದಾಗಿ ಎಂಟ್ರಿ ಕೊಟ್ಟ ಲಕ್ಷ್ಯ ಜನನಾಯಕ ಕಚ್ಚಿ ಪಕ್ಷದ ನಾಯಕ ಜೋಶ್ ಚಾರ್ಲ್ಸ್ ಮಾರ್ಟಿನ್ ಅವರು 1 ಸ್ಥಾನ ಗೆದ್ದು ಎಲ್ಲರ ಗಮನ ಸೆಳೆದಿದ್ದಾರೆ. ಆದರೂ ಅವರ ಪಕ್ಷ ಸ್ಪರ್ಧಿಸಿದ ಇನ್ನೊಂದು ಕ್ಷೇತ್ರದಲ್ಲಿ ಅವರಿಗೆ ಸೋಲಾಗಿದೆ ಅನ್ನೋದು ವಾಸ್ತವ. ಇನ್ನು ರಾಷ್ಟ್ರೀಯ ಪಕ್ಷವಾದ ಬಿಜೆಪಿಯ ಕಥೆ ಏನಾಯಿತು? ಕೇಂದ್ರಾಡಳಿತ ಪ್ರದೇಶದಲ್ಲಿ ದೊಡ್ಡ ಪಾತ್ರ ವಹಿಸ್ತೀವಿ ಅಂತ ಟಾರ್ಗೆಟ್ ಇಟ್ಕೊಂಡಿದ್ದ ಬಿಜೆಪಿಗೆ ನಿರೀಕ್ಷಿತ ಗೆಲುವು ಸಿಗಲಿಲ್ಲ. ಫ್ಯಾಕ್ಟ್ಸ್ ಏನು ಹೇಳುತ್ತೆ ಅಂದರೆ,
ಈ ಬಾರಿ ಬಿಜೆಪಿಯ ಮತ ಪ್ರಮಾಣದಲ್ಲಿ ಬರೋಬ್ಬರಿ 7%ನಷ್ಟು ದೊಡ್ಡ ಕುಸಿತ ಕಂಡಿದೆ. ಇದು ನಿಜಕ್ಕೂ ಅವರು ಗಂಭೀರವಾಗಿ ಪರಿಗಣಿಸಬೇಕಾದ ವಿಷಯ. ಹಾಗಾಗಿ ಕೊನೆಯದಾಗಿ ನಾವು ಕೇಳ್ಕೊಳ್ಬೇಕಾದ ಅತಿ ಮುಖ್ಯವಾದ ಪ್ರಶ್ನೆ ಇದು. ಒಂದು ಕಡೆ ಹಳೆಯ ಪ್ರಮುಖ ಮೈತ್ರಿಕೂಟಗಳು 3-7%ವರೆಗೆ ಮತ ಕಳೆದುಕೊಳ್ತಾ ಇವೆ. ಮತ್ತೊಂದು ಕಡೆ ಹೊಸಬರ ಎಂಟ್ರಿ ಆಗ್ತಿದೆ. ಹಾಗಾದ್ರೆ ಈ ಹೊಸ ರಾಜಕೀಯ ಶಕ್ತಿಗಳು ಪುದುಚೇರಿಯ ಮುಂದಿನ ರಾಜಕೀಯ ಚಿತ್ರಣವನ್ನ ಶಾಶ್ವತವಾಗಿ ಹೇಗೆ ಮರುರೂಪಿಸಲಿವೆ? ಭವಿಷ್ಯದ ಚುನಾವಣೆಗಳಲ್ಲಿ ಇವೆಲ್ಲ ಎಂಥ ಅಚ್ಚರಿ ತರಲಿವೆ ಅನ್ನೋದನ್ನು ನಾವು ಖಂಡಿತ ಕಾದು ನೋಡಬೇಕಿದೆ. ನಿಜ, ಕನ್ನಡ ನ್ಯೂಸ್ನ ಈ ವಿಶೇಷ ವಿಶ್ಲೇಷಣೆ ನಿಮಗೆ ಇಷ್ಟವಾಯಿತು ಅಂತ ಭಾವಿಸ್ತೀನಿ. ನಮಸ್ಕಾರ.